ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಮಹಾಭಾರತದ ಒಂದು ಪ್ರಸಿದ್ಧ ಪಾತ್ರದ ಮೂಲಕ ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ ಒಂದು ಭಯಾನಕ ಸತ್ಯವನ್ನು ಹೇಳಲಿದ್ದೇನೆ. ಅದೇ ಶಕುನಿಯ ದಾಳಗಳು. ನಾವೆಲ್ಲರೂ ಅಂದುಕೊಂಡಿದ್ದೇವೆ ಶಕುನಿ ಕೇವಲ ಪಾಂಡವರನ್ನ ಸೋಲಿಸಲು ದಾಳಗಳನ್ನು ಉರುಳಿಸಿದ ಎಂದು. ಆದರೆ ನಿಜ ಹೇಳಬೇಕೆಂದರೆ ಶಕುನಿ ಮೊದಲು ದಾಳ ಉರುಳಿಸಿದ್ದು ಧರ್ಮರಾಯನ ಮುಂದಲ್ಲ, ಬದಲಾಗಿ ದುರ್ಯೋಧನನ ಮನಸ್ಸಿನ ಒಳಗಡೆ. ಮನೋವಿಜ್ಞಾನ ಸೈಕಾಲಜಿಯಲ್ಲಿ ಒಂದು ಮಾತಿದೆ, ನೆಗೆಟಿವ್ ಸಜೆಷನ್ ಅಥವಾ ನಕಾರಾತ್ಮಕ ಪ್ರಚೋದನೆ. ಶಕುನಿ ಮಾಡಿದ್ದು ಇದನ್ನೇ. ದುರ್ಯೋಧನ ಹುಟ್ಟುತ್ತಲೇ ಕೆಟ್ಟವನಾಗಿರಲಿಲ್ಲ, ಆದರೆ ಶಕುನಿ ಅವನ ಕಿವಿಯಲ್ಲಿ ಪ್ರತಿದಿನ ಹಸ್ತಿನಾಪುರದ ಸಿಂಹಾಸನ ನಿನ್ನದೇ, ಪಾಂಡವರು ನಿನ್ನ ಶತ್ರುಗಳು ಎಂಬ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಾ ಹೋದ. ಒಂದು ಸಣ್ಣ ವಿಷದಾನಿ ಇಡೀ ಹಾಲಿನ ಪಾತ್ರೆಯನ್ನು ಹಾಳು ಮಾಡುವಂತೆ ಶಕುನಿಯ ಈ ಮಾತುಗಳು ದುರ್ಯೋಧನನ ಮನಸ್ಸನ್ನು ಕಲುಷಿತಗೊಳಿಸಿದವು. ಆ ದಾಳಗಳು ಕೇವಲ ಮರದ ತುಂಡುಗಳಲ್ಲ, ಅವು ದುರ್ಯೋಧನನ ಬುದ್ಧಿಯನ್ನ ಮಬ್ಬುಗೊಳಿಸುವಂತಹ ತಂತ್ರಗಳಾಗಿದ್ದವು. ಆ ಸೌಬಲದ ದಾಳಗಳು ಶಕುನಿ ಹೇಳಿದಂತೆ ಕೇಳುತ್ತಿದ್ದವು. ಏಕೆ ಗೊತ್ತಾ? ಶಕುನಿ ತನ್ನ ಸೇಡಿನ ಬೆಂಕಿಯಲ್ಲಿ ಆ ದಾಳಗಳನ್ನು ಮಂತ್ರಮುಗ್ಧಗೊಳಿಸುತ್ತಿದ್ದ. ಮಹಾಭಾರತದ ಆ ಪಗಡೆ ಆಟದಲ್ಲಿ ಧರ್ಮರಾಯ ಒಂದೊಂದೇ ರಾಜ್ಯವನ್ನು, ಸಂಪತ್ತನ್ನು, ಕೊನೆಗೆ ತನ್ನ ತಮ್ಮಂದಿರನ್ನು ಸೋಲುತ್ತಾ ಹೋಗುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಮಾನಸಿಕ ಸತ್ಯವೆಂದರೆ ಲಾಸ್ ಅವರ್ಷನ್. ಅಂದರೆ ಮನುಷ್ಯ ಒಮ್ಮೆ ಸೋಲಲು ಶುರು ಮಾಡಿದಾಗ ಆ ಸೋಲನ್ನು ಒಪ್ಪಿಕೊಳ್ಳುವ ಬದಲು ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವ ಹಠದಲ್ಲಿ ಇನ್ನೂ ದೊಡ್ಡ ತಪ್ಪುಗಳನ್ನು ಮಾಡುತ್ತಾನೆ. ಧರ್ಮರಾಯ ಮಾಡಿದ್ದು ಅದನ್ನೇ. ಇವತ್ತು ನಮ್ಮ ಜೀವನದಲ್ಲೂ ಶಕುನಿಗಳಿದ್ದಾರೆ. ಅದು ಹೊರಗಿನ ವ್ಯಕ್ತಿಗಳಲ್ಲ, ನಮ್ಮ ಒಳಗಿರುವ ನಕಾರಾತ್ಮಕ ಆಲೋಚನೆಗಳು. ನನ್ನಿಂದ ಇದು ಸಾಧ್ಯವಿಲ್ಲ ಎಂಬ ಆಲೋಚನೆಯೇ ಒಂದು ಶಕುನಿಯ ದಾಳ. ಅವನು ನನಗಿಂತ ಚೆನ್ನಾಗಿದ್ದಾನೆ, ನಾನು ಯಾಕೆ ಹೀಗಿದ್ದೇನೆ ಎಂಬ ಅಸೂಯೆಯೇ ಒಂದು ಶಕುನಿಯ ದಾಳ. ನಾವು ಯಾವಾಗ ಇಂತಹ ಆಲೋಚನೆಗಳಿಗೆ ಜಾಗ ಕೊಡುತ್ತೇವೋ ಆಗ ನಮ್ಮ ಜೀವನದ ಪಗಡೆ ಆಟದಲ್ಲಿ ನಾವು ನಮ್ಮ ಶಾಂತಿ ಮತ್ತು ಸುಖವನ್ನು ಸೋಲುತ್ತಾ ಹೋಗುತ್ತೇವೆ. ಶಕುನಿ ಗೆದ್ದಂತೆ ಕಂಡರೂ ಅಂತಿಮವಾಗಿ ಇಡೀ ಕುರುವಂಶವೇ ನಾಶವಾಯಿತು. ನಕಾರಾತ್ಮಕ ಆಲೋಚನೆಗಳಿಂದ ಗೆಲುವು ಸಿಗಬಹುದು, ಆದರೆ ನೆಮ್ಮದಿ ಸಿಗುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಶಕುನಿ ದಾಳ ಉರುಳಿಸಲು ಜಾಗ ಕೊಡಬೇಡಿ. ನಿಮ್ಮ ಮನಸ್ಸನ್ನು ನೀವು ಕೃಷ್ಣನಂತೆ ನಿಯಂತ್ರಿಸಬೇಕು. ಮನೋವಿಜ್ಞಾನ ಹೇಳುವಂತೆ ಒಂದು ಕೆಟ್ಟ ಆಲೋಚನೆಯನ್ನು ಹೊರಹಾಕಲು ನಮಗೆ ಕನಿಷ್ಠ 5 ಒಳ್ಳೆಯ ಆಲೋಚನೆಗಳು ಬೇಕು. ಶಕುನಿಯ ದಾಳಗಳು ಸೋಲಿಸಿದ್ದು ಧರ್ಮರಾಯನನ್ನಲ್ಲ, ಬದಲಾಗಿ ದುರ್ಯೋಧನನ ವಿವೇಕವನ್ನು. ನಿಮ್ಮ ವಿವೇಕವನ್ನು ಸದಾ ಜಾಗೃತವಾಗಿಡಿ. ನಕಾರಾತ್ಮಕ ಮಾತುಗಳನ್ನು ಆಡುವವರಿಂದ ದೂರವಿರಿ. ನಿಮ್ಮ ಜೀವನದ ಆಟವನ್ನು ನೀವು ನಿಮ್ಮ ಸಕಾರಾತ್ಮಕತೆಯಿಂದ ಗೆಲ್ಲಿ. ಸ್ನೇಹಿತರೆ, ನೆನಪಿಡಿ, ದಾಳಗಳು ಶಕುನಿಯ ಕೈಯಲ್ಲಿದ್ದರೂ ಆಟದ ಫಲಿತಾಂಶ ನಮ್ಮ ನಿರ್ಧಾರಗಳ ಮೇಲೆ ಇರುತ್ತದೆ. ಇವತ್ತಿನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕತೆಗಾಗಿ ಕಾಯುತ್ತಾ ಇರಿ. ಧನ್ಯವಾದಗಳು.